ನಾನ್ ಶರ್ಮಿತಾ ಶೆಟ್ಟಿ 2A ಮೀಸಲಾತಿಗೆ ಪಂಚಮಸಾಲಿ ಫೈಟ್. ರಾಜಧಾನಿಯಲ್ಲಿ ಹೇಗಿದೆ ಶಕ್ತಿ ಸಮಾವೇಶ, ಲಕ್ಷ ಹೋರಾಟಗಾರರು. ಬೆಂಗಳೂರಲ್ಲಿ ಟ್ರಾಫಿಕ್ ಫಿಕ್ಸ್. ಇದು ಪಂಚಮಸಾಲಿ ಪಾಂಚಜನ್ಯ ಮೆಗಾ ಕವರೇಜ್. ಬೆಂಗಳೂರಿಗರೇ ಎಚ್ಚರ ಎಚ್ಚರ ಎಚ್ಚರ, ಯಾಕಂದ್ರೆ ಇವತ್ತು ರಾಜಧಾನಿ ಸ್ತಬ್ಧ ಆಗೋದು ಕನ್ಫರ್ಮ್. ಬೆಂಗಳೂರಲ್ಲಿ ಪಂಚಮಸಾಲಿಯ ಪಾಂಚಜನ್ಯ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮೊಳಗುತ್ತೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗೋಸ್ಕರ ಬೃಹತ್ ಮಟ್ಟದಲ್ಲಿ ಹೋರಾಟ ಜೊತೆಗೆ ಸಮಾವೇಶವನ್ನ ಪಂಚಮಸಾಲಿ ಸಮುದಾಯದವರು ಮಾಡ್ತಾ ಇದ್ದಾರೆ. ಅರಮನೆ ಮೈದಾನ ಇದಕ್ಕೋಸ್ಕರ ಸಜ್ಜಾಗಿದೆ. ಇನ್ನು ಲಕ್ಷ ಸಂಖ್ಯೆಯಲ್ಲಿ ಆಲ್ರೆಡಿ ಈಗ 5 ಲಕ್ಷಕ್ಕೂ ಹೆಚ್ಚು ಪಂಚಮಸಾಲಿ ಸಮುದಾಯದವರು ಬೆಂಗಳೂರಿಗೆ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಿದ್ದಾರೆ. ಅಲ್ಲಿಗೆ ಬಲ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ. ಸುಮಾರು 10 ಲಕ್ಷ ಜನರು ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ. ರಾಜ್ಯದ ಮೂಲೆಗಳಿಂದ ಜನ ಆಲ್ರೆಡಿ ತುಂಬಾ ಜನ ಬಂದಿದ್ದಾರೆ, ಇನ್ನು ಸ್ವಲ್ಪ ಜನ ಬರ್ತಾ ಇದ್ದಾರೆ. 11 ಗಂಟೆಗೆ ಈ ಬೃಹತ್ ಸಮಾವೇಶ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರಲ್ಲಿ ಪಂಚಮಸಾಲಿಯ ಪ್ರತಿಧ್ವನಿ ಮೊಳಗುತ್ತೆ. ಲೈವ್ ಫುಟೇಜ್ ನಿಮಗೆ ತೋರಿಸ್ತಾ ಇದ್ದೀವಿ. ಬಹುಶಃ ಜಯ ಮೃತ್ಯುಂಜಯ ಸ್ವಾಮೀಜಿ ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. 2A ಮೀಸಲಾತಿಗೋಸ್ಕರನೇ ಅವರು ಕೂಡಲ ಸಂಗಮದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ. ಪಾದಯಾತ್ರೆ ಆಗ್ತಾ ಇದೆ. ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಜನ ಈಗಾಗಲೇ ಸೇರಿದ್ದಾರೆ. ಏನ್ ಹೇಳ್ತೀರಿ? ಇಡೀ ನನ್ನ ಸಮಾಜದ ಇತಿಹಾಸದಲ್ಲಿ, ಭಾರತ ದೇಶದ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಮಾಜ ಬಾಂಧವರು ಬೆಳಗ್ಗೆನೆ ಬುಟ್ಟಿ ಕಟ್ಕೊಂಡು ಬಟ್ಟಿ ಕಟ್ಕೊಂಡು ನಮ್ಮ ಮೇಲಿನ ಅಭಿಮಾನಕ್ಕೋಸ್ಕರವಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ಪಂಚಮಸಾಲಿಗಳು, ಅದು ಉತ್ತರ ಕರ್ನಾಟಕದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಬಂದಾರಪ್ಪ ಅಂತಂದ್ರೆ ನಾವೆಲ್ಲ ಹೆಮ್ಮೆ ಪಡ್ಬೇಕಾಗಿದೆ. ಇದು ಯಾಕೆ ಇಷ್ಟು ಜನ ಸೇರಪ್ಪ ಅಂತಂದ್ರೆ ನಮ್ಮ ನಾವು ಸಿಎಂ ಸ್ಥಾನಕ್ಕೆ ಇರ್ಲಿಕ್ಕೆ ಶ್ರಮ ಪಟ್ಟಂತವ್ರು, ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡ್ಲಿಲ್ಲ ಮುಖ್ಯಮಂತ್ರಿಗಳು ಅನ್ನುವಂತ ಭಾವನೆಯಿಂದ ನೊಂದುಕೊಂಡು ಇವತ್ತು ಅವರೆಲ್ಲ ಬಂದಿದ್ದಾರೆ. ಎಲ್ಲಿವರೆಗೆ ನಮ್ಮ ಸ್ತ್ರೀಗಳು ಪಾದಯಾತ್ರೆ ಮಾಡ್ತಾರೆ, ಅವ್ರು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಬಿಸಿಲಿನಾಗ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ, ಖಂಡಿತ ನ್ಯಾಯ ಕೊಡಿಸಂತ ಭರವಸೆ ಇತ್ತು. ಆದ್ರೆ ಇವತ್ತಿನವರೆಗೂ ಸೂಕ್ತವಾದ ಸ್ಪಂದನೆ ಸಿಕ್ಕಿಲ್ಲ. ಕೇವಲ ಭರವಸೆ ಆಗಿದೆ. ಆ ಒಂದು ಭರವಸೆಯನ್ನು ಇವತ್ತು ನ್ಯಾಯವನ್ನು ಈಡೇರಿಸುತ್ತಿನ ಒಳಗೆ ಪಂಚಮಸಾಲಿ ಸಮಾಜದವರು ಇವತ್ತು 65 ರ್ಯಾಲಿಯನ್ನು ಮಾಡ್ತಿದ್ದೀವಿ. ಒಂದು ವೇಳೆ ಮಧ್ಯಾಹ್ನ 1 ಗಂಟೆ ಒಳಗಾಗಿ 65 ರ್ಯಾಲಿಗೆ ಸರ್ಕಾರ ಸ್ಪಂದಿಸ್ತೇ ಹೋತಪ್ಪ ಅಂತಂದ್ರೆ ಖಂಡಿತವಾಗಿ ನಾನಂತರೂ ಇದೇ ವೇದಿಕೆಯಿಂದ ಪಾದಯಾತ್ರೆ ಮಾಡಿ ರ್ಯಾಲಿ ಮಾಡಿ ಪಾದಯಾತ್ರೆ ವಿಧಾನಸೌಧಕ್ಕೆ ಹೋಗಿ ಧರಣಿ ಸತ್ಯಾಗ್ರಹ ಶುರು ಮಾಡ್ತೇನೆ. ಅಲ್ಲಿಗೂ ಸ್ಪಂದಿಸದೆ ಹೋದ್ರೆ ಮಾರ್ಚ್ 5ನೇ ತಾರೀಕಿಂದ ಅಮಾನತು ಉಪವಾಸ ಸತ್ಯಾಗ್ರಹ ಮಾಡ್ಲಿಕ್ಕೆ ನಾನು ಗಟ್ಟಿಯಾಗಿದ್ದೀನಿ ಅಂತ ಮಾತ್ರ ಸ್ಪಷ್ಟವಾಗಿ ಹೇಳಿಕೆ. ಈಗಾಗಲೇ 2 ಲಕ್ಷಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಇನ್ನೂ 2 ಲಕ್ಷ ಜನ ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ. ಬಟ್ಟೆಗಳು ಮತ್ತೆ ಆಹಾರ ಎಲ್ಲ ತನ್ನಿ ಅಂತ ಹೇಳಿ. ಅಂದ್ರೆ ಇವರೆಲ್ಲರೂ ಕೂಡ ಇವತ್ತು ಇಲ್ಲೇ ಇರ್ತಾರೆ. ಒಂದ್ ವೇಳೆ ಘೋಷಣೆ ಆಗದೆ ಇದ್ರೆ ಖಂಡಿತ ಇವತ್ತು ಇಲ್ಲೇ ಇರ್ತಾರೆ. ಇವತ್ತು ಅವ್ರ ಜನ ಎಷ್ಟು ಮಟ್ಟ ರೆಡಿ ಆಗಿರಪ್ಪ ಅಂದ್ರೆ, ಇಲ್ಲ ನೀವು ಸನ್ಮಾನ ಮೋದಿ ಅವ್ರ ತಕ್ಕ ಹೋಗ್ಬೇಕಾದ್ರೆ ಮನವಿ ಮಾಡ್ಕೊಟ್ಟಂದ್ರೆ ಇದೇ ವೇದಿಕೆ ಬೇಕು ದೆಹಲಿಗೆ ಹೋಗುವಷ್ಟಿಗೆ ನಮ್ಮ ಜನರು ರೆಡಿಯಾಗಿ ಬಂದಿದ್ದಾರೆ ಅಂತ. ಒಟ್ಟು ಮೀಸಲಾತಿನ ಪಡೆಯಲಾರ್ದೇನೆ ಯಾವ ಕಾರಣಕ್ಕೂ ಬೆಂಗಳೂರು ಸಾಧ್ಯವಿಲ್ಲ. ನಮ್ಮ ಮುಖ್ಯಮಂತ್ರಿಗಳನ್ನ ಬಹಳಷ್ಟು ನಂಬಿಕೆ ಇಟ್ಟಿದ್ದಾನೆ, ಈಗಲೂ ವಿಶ್ವಾಸ ಬಿಟ್ಟಿದ್ದಾನೆ. ಮಧ್ಯಾಹ್ನ 1 ಗಂಟೆ ಒಳಗಾಗಿ ಅಥವಾ 2 ಗಂಟೆ ಒಳಗಾಗಿ ಅಥವಾ 3 ಗಂಟೆ ಒಳಗಾಗಿ ನಮಗೆ ಮೀಸಲಾತಿ ಪ್ರಮಾಣ ಪತ್ರವನ್ನ ಕೊನೆ ಪಕ್ಷ ಘೋಷಣೆ ಮಾಡುವ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿ ಸನ್ಮಾನ ಮುಖ್ಯಮಂತ್ರಿ ಸಮಿತಿಯನ್ನ ಮಾಡ್ತಿದೀವಿ ಅಂತ ಹೇಳ್ತಿದ್ರೆ. ಕೆಲ ಮುಖಂಡರನ್ನು ಕೂಡ ಮಾತಾಡ್ಸಿದ್ದಾರೆ, ತಮ್ಮನ್ನು ಕೂಡ ಮಾತಾಡ್ಸಿದ್ದಾರೆ ಸಿಎಂ ಅವರು. ಏನ್ ಹೇಳ್ತೀರಾ? ಖಂಡಿತವಾಗಿ ಸನ್ಮಾನ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾ ನಮ್ಮ ಸಚಿವರ ಸಿಸಿ ಪಾಟೀಲ್ ಮುಖಾಂತರವಾಗಿ ನಿರಾಣಿ ಸಾಹೇಬ್ರ ಮುಖಾಂತರ ಮಾತುಕತೆ ಮಾಡಿದ್ದಾರೆ. ಎಲ್ಲೇ ಒಂದು ಮನವೊಲಿಸೋ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಹೇಳ್ತೇನೆ, ಮನವೊಲಿಸುವಂತದ್ದು ಆಯ್ತು. ಇವತ್ತು 4 ಗಂಟೆವರೆಗೆ ಸಮಯ ಅವಕಾಶವಿದೆ. ಕೂಡಲೇ ಮುಖ್ಯಮಂತ್ರಿಗಳು ಇಮಿಡಿಯೇಟ್ಲಿ ಯಾವ್ದಾದ್ರು ಒಂದು ಸಭೆ ವಿಶೇಷ ಪ್ರಕರಣದಲ್ಲಿ ಸಚಿವ ಸಂಪುಟ ಸಭೆಯನ್ನು ಕರೆದು ಕೂಡಲೇ ಇವತ್ತು ಘೋಷಣೆ ಮಾಡುವ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ನಾನು ಇದೇ ವೇದಿಕೆಯಲ್ಲಿ ಸನ್ಮಾನ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೀನಿ. ಒಂದೇ ದಿನದಲ್ಲಿ ಘೋಷಣೆ ಮಾಡೋದು ಕೂಡ ಕಷ್ಟ, ಅದು ತಮಗೂ ಕೂಡ ಗೊತ್ತಿದೆ. ಸೊ ಈ ಸಂದರ್ಭದಲ್ಲಿ ಇವತ್ತು ಘೋಷಣೆ ಮಾಡದೇ ಇದ್ರೆ ಏನಾಗುತ್ತೆ ಮುಂದಿನ ಪರಿಣಾಮ? ಮಾಡ್ಲಿಕ್ಕೆ ಅವಕಾಶವಿದೆ. ಹಿಂದೆ ಕಾವೇರಿ ಇಶ್ಯೂ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಪಕ್ಷಾತೀತ ಸಭೆಯನ್ನು ಕರೆದು ಸುಮಾರು 24 ಗಂಟೆ ಒಳಗಾಗಿನೇ ನೀ ಕಾವೇರಿ ನೀರನ್ನ ಯಾವ ಕಾರಣಕ್ಕೂ ನಾನು ಬಿಡಲಿಲ್ಲ ಅಂತ ಗಟ್ಟಿ ತೀರ್ಮಾನ ತೆಗೆದುಕೊಂಡ್ರು. ಇದೇ ಸನ್ಮಾನ ಮುಖ್ಯಮಂತ್ರಿಗಳು 24 ಗಂಟೆ ಒಳಗಾಗಿನೇ ಅನೇಕ ಇತಿಹಾಸಕ್ಕೆ ಭಾಷೆ ಬರೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಅಂತ ದೊಡ್ಡ ಶಕ್ತಿ ನಮ್ಮ ಸನ್ಮಾನ ಮುಖ್ಯಮಂತ್ರಿಗಳಿಗಿದೆ. ಇಮಿಡಿಯೇಟ್ಲಿ ನೀವು ಸಚಿವ ಸಂಪುಟ ಸಭೆಯನ್ನು ಕರೀರಿ. ಎಲ್ಲರೂ ಇಲ್ಲೇ ಆದ್ರೆ ಬೆಂಗಳೂರಲ್ಲಿ ಯಾರು ಸಹ ಹೊರಗಿಲ್ಲ. ಒಂದು ರೆಸಲ್ಯೂಷನ್ ಪಾಸ್ ಮಾಡ್ರಿ. ನೀವು ಬೇಕಾದ್ರೆ ಗೆಜೆಟ್ ನೋಟಿಫಿಕೇಶನ್ ನಾಳೆ ಬೇಕಾದ್ರೆ ನಾಡಿದ್ದು ಮಾಡ್ರಿ. ರೆಸಲ್ಯೂಷನ್ ಪಾಸ್ ಪ್ರಯತ್ನ ಮಾಡಿದ್ರೆ ಕೊನೆ ಪಕ್ಷ ನ್ಯಾಯ ಒದಗಿಸಂಗ ಆಗುತ್ತೆ ಅಂತ ಮಾತ್ರ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಂದು ವೇಳೆ ಘೋಷಣೆ ಏನಾದ್ರೂ ಆಗದೆ ಇದ್ರೆ ತಾಂತ್ರಿಕ ಕಾರಣಗಳಿಂದಾಗಿ ಮುಂದುವರಿಸುತ್ತೆ 1 ವಾರದಲ್ಲೇ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಏನು ತಮ್ಮ ನಿಲುವೆ? ಅದನ್ನ ಬಂದು ನಮಗೆ ಭರವಸೆ ಕೊಡ್ಲಿ ಅಂತ, ಕೊನೆ ಪಕ್ಷ ಲಿಖಿತ ರೂಪದಲ್ಲಿ ಕೊಡ್ಲಿ ಅಂತ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ. 4ನೇ ತಾರೀಕು ಸಮಯಾವಕಾಶವಿದೆ.
4ನೇ ತಾರೀಕುವರೆಗೂ ನೀವೇನಾದ್ರೂ ಮಾಡದೆ ಹೋದ್ರೆ ಅನಿವಾರ್ಯವಾಗಿ ನಮ್ಮ ಜನ ಇಷ್ಟೊಂದು ನಂಬಿಕೆ ಇಟ್ಕೊಂಡು ನಂತರ ಬಂದಾರಲ್ಲ, ಈ ನಂಬಿಕೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ನಾನು ಯಾವ ಕಾರಣಕ್ಕೂ ಸಹ ಅವರಿಗೆ ನಿರಾಶೆಗೊಳಿಸಕ್ಕೆ ಇಷ್ಟಪಡೋದಿಲ್ಲ. ನಾನು ಉಪವಾಸ ಸತ್ಯಾಗ್ರಹ ಮಾಡಿ ನ್ಯಾಯವನ್ನು ಪಡ್ಕೊಳ್ತೀನಿ ಅಂತ ಮಾತನ್ನ ಹೇಳಿಕೆ ಇಚ್ಛೆಪಡ್ತೀನಿ. 4ನೇ ತಾರೀಕುವರೆಗೂ ಕೂಡ ಕಂಟಿನ್ಯೂ ಇಲ್ಲೇ ಇರ್ತದೆ, ಜನರು ಕೂಡ ಎಲ್ಲರೂ ಕೂಡ ಇಲ್ಲೇ ಇರ್ತಾರೆ. ಎಲ್ಲರೂ ಇಲ್ಲೇ ಇರ್ತಾರೆ. ಇವತ್ತು ನಮ್ಮ ಜೊತೆ ಉಪವಾಸದ ವಿಧಾನಸೌಧಕ್ಕೆ ಬರ್ತಾರೆ, ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ನಾಳೆಯಿಂದ ಜಿಲ್ಲಾವಾರು ನಮ್ಮ ಜೊತೆಯಲ್ಲಿ ಧರಣಿ ಸತ್ಯಾಗ್ರಹ ಭಾಗವಹಿಸ್ತಾರೆ. ಅಮಾನತು ಉಪವಾಸ ಸತ್ಯಾಗ್ರಹಕ್ಕೂ ಇದೇ ಪ್ರಮಾಣದಲ್ಲಿ ಜನರು ಸೇರುವಂತ ನಿರೀಕ್ಷೆ ಇದೆ ಅಂತೇಳಿ ಈ ಸಂದರ್ಭ ಹೇಳಿಕೆ ಇಚ್ಛೆಪಡ್ತೀನಿ. ಇದು ಪಂಚಮಸಾಲಿ ಜಗದ್ಗುರುಗಳು ಶ್ರೀಗಳ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇದು ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಎಚ್ಚರಿಕೆ ಸರ್ಕಾರಕ್ಕೆ. ಸೊ ಇವತ್ತು ಬೃಹತ್ ಮಟ್ಟದಲ್ಲಿ ಪಂಚಮಸಾಲಿ ಸಮುದಾಯದವರು ಅರಮನೆ ಮೈದಾನದಲ್ಲಿ ಜಮಾವಣೆಗೊಂಡಿದ್ದಾರೆ. ಇವರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂದಮೇಲೆ ನಾನು ಹೋರಾಟ ಮಾಡೇ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಜಯ ಮೃತ್ಯುಂಜಯ ಶ್ರೀಗಳ ಜೊತೆಯಲ್ಲೇ ಪಾದಯಾತ್ರೆಯನ್ನ ಮಾಡ್ಕೊಂಡು ಬಂದವರು ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್. ಅವ್ರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ, ನೋಡೋಣ. ಇವತ್ತು ಬೃಹತ್ ಸಮಾವೇಶ ಪಂಚಮಸಾಲಿಗಳ ಪಾಂಚಜನ್ಯ ಮೊಳಗಲಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ನಮ್ಮ ಜೊತೆಗಿದ್ದಾರೆ. ಈ ಹೋರಾಟ ಇವತ್ತು ಏನೇನಾಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ. ಸರ್, ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ, ಶ್ರೀಗಳು ಕೂಡ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಯಾವ ಸಂದೇಶವನ್ನ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ರಿ? ಅಫ್ಕೋರ್ಸ್ 2A ಮೀಸಲಾತಿ ಇದೆ, ಅದರ ಜೊತೆಗೆ ಬೃಹತ್ ಸಮಾವೇಶ ಮಾಡಿ ಸರ್ಕಾರಕ್ಕೆ ಯಾವ ರೀತಿಯಾಗಿ ತಾವು ಮಾಹಿತಿಯನ್ನು ನೀಡಲಿದ್ರಿ? ನೋಡಿ, ಕಳೆದ 38 ದಿವಸಗಳಿಂದ ಇವತ್ತು ಪರಮ ಪೂಜ್ಯ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳವರು ಮತ್ತು ವಚನಾನಂದ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ನಾನು ಕೂಡ ಜೊತೆಗೆ ಇವತ್ತು ಸುಮಾರು 708 ಕಿಲೋಮೀಟರ್ ಅನ್ನು ನಾವು ನಡೆದು ಬಂದಿದ್ದೀವಿ. ಇದರ ಮೂಲ ಉದ್ದೇಶ ಏನು? ಇವತ್ತು ನಮಗೆ ಸಮಾಜಕ್ಕೆ ಇವತ್ತು ಶೈಕ್ಷಣಿಕವಾಗಿ, ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಕಾರಣಕ್ಕೆ ಇವತ್ತು ನಮ್ಮ ಮೀಸಲಾತಿಯನ್ನು ಬೇಡಿಕೆಯನ್ನು ಇಟ್ಟಿದ್ದೀವಿ. ಕಳೆದ 27 ವರ್ಷಗಳ ನಂತರ ಬರೀ ಆಶ್ವಾಸನೆ ಭರವಸೆ ಮೇಲೆ ಬಂದಿದ್ದೀವಿ. ಇದು ಅಂತಿಮ ಹೋರಾಟ, ಕೊನೆಯ ಹೋರಾಟ, ಮಾಡು ಇಲ್ಲ ಮಡಿ ಎಂಬುವ ಹೋರಾಟ. ಇವತ್ತು ಸಾಂಕೇತಿಕವಾಗಿ ಈ ಒಂದು ಸಮಾವೇಶ ಅಂದ್ರೆ ಪಾದಯಾತ್ರೆ ರ್ಯಾಲಿಯನ್ನ ಮಾಡ್ತಾ ಇದ್ದೀವಿ. ಇವತ್ತೇನಾದ್ರೂ ಮೀಸಲಾತಿಯನ್ನು ಘೋಷಣೆ ಮಾಡದೆ ಹೋದ್ರೆ ನಾವು ಉಗ್ರ ಸ್ವರೂಪವನ್ನು ಪಡೆಯುತ್ತೆ, ಕ್ರಾಂತಿಕಾರ ಹೋರಾಟ ಪ್ರಾರಂಭ ಆಗುತ್ತೆ, ಧರಣಿ ಸತ್ಯಾಗ್ರಹ ಆಗುತ್ತೆ, ಉಪವಾಸ ಸತ್ಯಾಗ್ರಹ ಆಗುತ್ತೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಈಗ ಸ್ವಾಮೀಜಿಗಳು ಕೂಡ ಹೇಳಿದ್ರು ಇನ್ನೊಂದು 2-3 ದಿನಕ್ಕಾಗಷ್ಟು ಬಟ್ಟೆಗಳನ್ನೆಲ್ಲ ತಗೊಂಬನ್ನಿ ಅಂತ ಹೇಳಿ. ಅಂದ್ರೆ ಇದರ ಅರ್ಥ ಇವತ್ತೇನಾದ್ರೂ ಘೋಷಣೆ ಮಾಡದೇ ಇದ್ರೆ ಎಲ್ಲರೂ ಕಂಟಿನ್ಯೂ ಇರ್ತಾರ ಹೇಗೆ? ಖಂಡಿತವಾಗಿ ಸಮುದಾಯದ ಎಲ್ಲ ಗುರು ಹಿರಿಯರು, ತಾಯಂದಿರು, ಯುವಕರು ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾರೆ. ನಾವು ವಿಧಾನಸೌಧ ಮುಂಭಾಗದಲ್ಲೇ ಧರಣಿ ಸತ್ಯಾಗ್ರಹ ಕೊಡ್ತೀವಿ ಅನ್ನೋ ಮಾತನಾಡಿ. ಈಗಾಗಲೇ ಸಿಎಂ ಅವರು ಕೆಲವು ನಾಯಕರನ್ನೆಲ್ಲರನ್ನು ಕೂಡ ಕರೆಸಿ ಮಾತಾಡಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಸಮಿತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನೀವು ಒಪ್ಪಿಗೆ ಪಡ್ತೀರಾ? ನೋಡಿ, ಅನೇಕ ಸಮಿತಿಗಳನ್ನಾಗಿದೆ. ಈಗ ಹಿಂದೆ ಜಗದೀಶ್ ಶೆಟ್ಟರು ಒಂದು ಸಮಿತಿ ಮಾಡಿದ್ರು, ಸದನ ಸಮಿತಿಯನ್ನ. ಅಲ್ಲಿ ನಮ್ಗೆ ನ್ಯಾಯ ಕೊಡ್ಲಿಲ್ಲ. ಇವತ್ತು ನಮಗೆ 3B ಅನ್ನು ಕೊಟ್ಟರು. ನಾವು ಕೇಳ್ತಾ ಇರೋದು 2A ಮತ್ತು ಕೇಂದ್ರ ಸರ್ಕಾರದಲ್ಲಿ ಲಿಂಗಾಯತ ಒಳಪಂಗಡಗಳಿಗೆ OBC ಅನ್ನ ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ. ಇದು ನ್ಯಾಯಬದ್ಧವಾದ ಬೇಡಿಕೆ ಇದೆ. ಇವತ್ತು ಆರ್ಥಿಕವಾಗಿ ಹಿಂದುಳಿದಿದ್ವಿ, ನಾವು ಶೈಕ್ಷಣಿಕವಾಗಿ ಹಿಂದುಳಿದಿದ್ವಿ. ನಾವೇನು ರಾಜಕೀಯವಾಗಿ ಮೀಸಲಾತಿಯನ್ನು ಕೇಳ್ತಾ ಇಲ್ಲ. ನಾವು ಕೇವಲ ಕೇಳ್ತಾ ಇರೋದು ಉದ್ಯೋಗಕ್ಕಾಗಿ ಮತ್ತು ಶಿಕ್ಷಣಕ್ಕಾಗಿ ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ಇವತ್ತು ಒಂದು ವೇಳೆ ಸಿಎಂ ಅವರು ಘೋಷಣೆ ಮಾಡದೇ ಇದ್ರೆ, ಯಾಕಂದ್ರೆ ಒಂದೇ ದಿನಕ್ಕೆ ಘೋಷಣೆ ಮಾಡೋದು ಕೂಡ ಕಷ್ಟ ಆಗತ್ತೆ, ಅಥವಾ ಒಪ್ಪಿಗೆ ರೀತಿಯಾಗಿ ಏನಾದ್ರು ಹೇಳಿದ್ರೆ ಅಥವಾ ಹೇಳದೇ ಇದ್ರೆ ಏನ್ ಮಾಡ್ತೀರಾ? ನೋಡಿ, ನಮಗೆ ಈ ಭರವಸೆ ಮೇಲೆ ಭರವಸೆ ಆಗಿದೆ. ಯಡಿಯೂರಪ್ಪನವರು ಡಿಸೆಂಬರ್ 28ರಂದು ನಾವು ಉಪವಾಸ ಸತ್ಯಾಗ್ರಹ ಮಾಡಿದಾಗ ಅವರೇ ಸಚಿವ ಸಂಪುಟದ ಉಪಮುಖ್ಯಮಂತ್ರಿ ಅಂತ ಲಕ್ಷ್ಮಣ್ ಸವದಿ ಅವರನ್ನ, ರಮೇಶ್ ಜಾರಕಿಹೊಳಿ ಅವರನ್ನ ಕಳಿಸಿ ಕೇವಲ ಭರವಸೆ ಮಾತನ್ನು ಕೊಟ್ಟರು. 1 ತಿಂಗಳ ಅವಧಿಯಲ್ಲಿ ನಾವು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಯಾಕೆ ಮಾಡಲಿಲ್ಲ? ಇವತ್ತು 3-4 ತಿಂಗಳಾಯ್ತು, ಇವತ್ತು ಕೂಡ ಮಾಡಲಿಲ್ಲ. ಆ ಕಾರಣಕ್ಕೆ ಇವತ್ತು ಅಂತಿಮ ಹೋರಾಟಕ್ಕೆ ನಾವು ಬಂದಿದ್ದೀವಿ. ನಾವು ಮೀಸಲಾತಿಯನ್ನು ಪಡೆದೇ ಹಿಂದೆ ತೆರೆಯೋದಿಲ್ಲ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಅಲ್ಲ, ಒಂದ್ ವೇಳೆ ಆ ರೀತಿ ಆಗದೆ ಇದ್ರೆ ಅಥವಾ ಘೋಷಣೆ ಆಗದೆ ಇದ್ರೆ ಇಲ್ಲಿರೋ ಜನರೆಲ್ಲರೂ ಕೂಡ ಇಲ್ಲೇ ಇರ್ತಾರ ಅಥವಾ ಮುಂದಿನ ಹೋರಾಟ ರೂಪುರೇಷೆ ಮತ್ತೆ ಬೇರೆ ರೀತಿಯಾಗಿ ಯೋಚನೆ ಮಾಡ್ತೀರ? ಈಗ ನೋಡಿ, ಒಂದು ಪಂಚಮಸಾಲಿ ಸಮಾಜದ ಪ್ರಥಮ ಒಂದು ಶಕ್ತಿ ಪ್ರದರ್ಶನ ಇದು. ಇದುವರೆಗೂ ಬೆಂಗಳೂರು ನಗರದಲ್ಲಿ ಇವತ್ತು ನಮ್ಮ ಸಮಾಜದವರು ಯಾರೂ ಶಕ್ತಿ ಪ್ರದರ್ಶನ ಮಾಡಿರಲಿಲ್ಲ. ಇವತ್ತು ನಮ್ಮ ಸಮುದಾಯದ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಇವತ್ತು ಈ ಒಂದು ಸಮಾವೇಶ, ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಇವತ್ತು ಇದರಲ್ಲಿ ಬಂದಂತ ಬಹುಪಾಲು ಜನ ಬಹುತೇಕ ನಮ್ಮ ಪಾದಯಾತ್ರೆ ಧರಣಿಯಲ್ಲಿ ಅವರು ಕೂಡ ಇರ್ತಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಇದು ವಿಜಯಾನಂದ ಕಾಶಪ್ಪನವರ ಮಾತು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇದೇ ಸಮಾವೇಶ